ನಾವು ದಿನನಿತ್ಯ ಸೇವಿಸುವಂಥ ಆಹಾರ ಶ್ವಾಸಕೋಶವನ್ನ ಹೇಗಿಡುತ್ತೆ, ಯಾವ ಆಹಾರನ ತೆಗೆದುಕೊಳ್ಬೇಕು, ಯಾವುದನ್ನ ಅವಾಯ್ಡ್ ಮಾಡಬೇಕು ಶ್ವಾಸಕೋಶದ ಆರೋಗ್ಯದ ದೃಷ್ಟಿಯಿಂದ? ಸೊ ಆಹಾರ ಅಂತ ಬಂದಾಗ ಯಾವಾಗಲೂ ನಾವು ಡಿವೈಡ್ ಮಾಡೋದು ಹೆಲ್ದಿ ಫುಡ್, ಜಂಕ್ ಫುಡ್. ಹೌದು. ಸೊ ಎಲ್ಲರೂ ಏನು ಅನ್ಕೊಂತಾರೆ, ಫುಡ್ಡಿಂದಾಗಿ ಏನು ಎಫೆಕ್ಟ್ ಆಗಲ್ಲ, ಅಥವಾ ಆಸ್ಮಾ ಅಥವಾ ಬೇರೆ ಅಲರ್ಜಿ ಪ್ರಾಬ್ಲಮ್ಸ್ ಇರೋ ಅಂಥವ್ರು ಏನು ಅನ್ಕೊಂತಾರೆ, ಕೆಲವೊಂದು ಇಷ್ಟಿಷ್ಟು ಈ ಐಟಮ್ ತಿಂದರೆ ಅಥವಾ ಈ ಫ್ರೂಟ್ಸು ಈ ವೆಜಿಟೇಬಲ್ಸ್ ತಿಂದರೆ, ಆಯಿಲಿ ಫುಡ್ ತಿಂದರೆ, ಐಸ್ ಕ್ರೀಮ್ ತಿಂದರೆ ಆಗಲ್ಲ. ಇಷ್ಟೇ ಎಲ್ಲರದು ಅಭಿಪ್ರಾಯಗಳು. ಒಂದು ಕಡೆ ಅಲರ್ಜಿ ಇಸ್ ಅಕ್ಸೆಪ್ಟೆಡ್. ಏನಂದರೆ ಒಬ್ಬೊಬ್ಬರಿಗೆ ಕೆಲವೊಂದು ಪದಾರ್ಥಗಳಿಗೆ ಅಲರ್ಜಿ ಇರುತ್ತೆ, ಅದನ್ನು ಅವಾಯ್ಡ್ ಮಾಡ್ತಾರೆ. ಬಟ್ ಇನ್ ಜನರಲ್ ಅಂತ ತಗೊಂಡ್ರೆ ಯಾರಿಗೇನು ತೊಂದರೆ ಇಲ್ದಲೇ ಇರೋರ್ಗು ಅಥವಾ ಸ್ವಲ್ಪ ಸಮಸ್ಯೆ ಇರೋರಿಗೆ ಜಂಕ್ ಫುಡ್ ಏನು ಹೇಳ್ತೀವಿ, ಈ ಪ್ರೋಸೆಸ್ಡ್ ಫುಡ್, ಪ್ಯಾಕ್ಡ್ ಫುಡ್, ಅದು ಡೈರೆಕ್ಟ್ ಎಫೆಕ್ಟ್ ಇದೆ ಲಂಗ್ ಹೆಲ್ತ್ ಮೇಲೆ. ಸೊ ಗಟ್ ಇರ್ಬೋದು, ಗಟ್ಟಲ್ಲಿ ಗಟ್ ಮೈಕ್ರೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಮೈಕ್ರೋಬಯೋಮ್ ಎಲ್ಲ. ಸೊ ಗಟ್ ಹೆಲ್ತ್ ಚೆನ್ನಾಗಿದ್ದರೆ, ಅಂದರೆ ನಮ್ಮದು ಹೊಟ್ಟೆದ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗ ಈ ಪ್ರೋಸೆಸ್ಡ್ ಮೀಟೆಲ್ಲ ತಿಂತೀವಿ, ಮೀಟೆಲ್ಲ ಏನೇ ಪ್ರೋಸೆಸ್ಡ್ ಫುಡ್ ಎಲ್ಲ ತೊಗೊತೀವಿ, ಡೈರೆಕ್ಟಾಗಿ ನಮ್ಮದು ಲಂಗ್ಸಲ್ಲಿ, ಇಡೀ ಬಾಡಿನಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದರೆ ಊತ. ಸೊ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆದರೆ ಈ ಎಲ್ಲ ಉಸಿರಾಟದ ಸಮಸ್ಯೆಗಳು ಸ್ಟಾರ್ಟ್ ಆಗೋದು. ಅದು ಬ್ಯಾಡ್ ಥಿಂಗ್ಸ್ ಹೇಳೋದು ಬಂತಂದರೆ. ಮತ್ತು ಗುಡ್ ಐಟಮ್ಸ್ ಅಂತ ಹೇಳಿದ್ರೆ ಆಲ್ ಲೀಫಿ ವೆಜಿಟೇಬಲ್ಸ್ ಮತ್ತು ಟ್ರಾನ್ಸ್ ಫ್ಯಾಟ್ ಇರೋದು ಎಲ್ಲ ಒಳ್ಳೆ ಫ್ಯಾಟಿನ ಅಂಶ, ಇದನ್ನು ತೊಗೋಬೇಕು. ಫಿಶ್ ಇರ್ಬೋದು, ಬ್ರೋಕೋಲಿ, ಈ ಥರ ವೆಜಿಟೇಬಲ್ಸ್ ಇರ್ಬೋದು. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಟೊಮೆಟೊಸು, ಫ್ರೂಟ್ಸು, ವೆಜಿಟೇಬಲ್ಸು ಯಾವುದು ಆ್ಯಕ್ಚುಲಿ ಅವಾಯ್ಡ್ ಮಾಡಬಾರ್ದು. ಅದೆಲ್ಲ ಡೈರೆಕ್ಟಾಗಿ ನಮ್ಮ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ. ಇನ್ನೊಂದು ವಾಟರ್ ಕಂಟೆಂಟ್. ಎಷ್ಟು ಹೈಡ್ರೇಷನ್ ಇರುತ್ತೆ ಅಷ್ಟು ನಮ್ಮದು ಲಂಗ್ಸ್ ಚೆನ್ನಾಗಿರುತ್ತೆ. ಕಫ ಆಗುತ್ತೆ ಅಂತ ಎಷ್ಟೋ ಜನ ನೀರು ಕಡಿಮೆ ಮಾಡ್ತಾರೆ ಅಥವಾ ಹಾಲು ಕಡಿಮೆ ಮಾಡ್ತಾರೆ, ಇದು ಮಾಡ್ತಾರೆ. ಬಟ್ ಎಷ್ಟು ನಾವು ನೀರು ಕುಡಿತೀವಿ ಆ ಒಳಗಡೆ ಇನ್ನರ್ ಲೈನಿಂಗ್ನ ಚೆನ್ನಾಗಿಡೋಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದಾಗಿ ನಮ್ಮ ಶ್ವಾಸಕೋಶದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಓಕೆ ಮೇಡಮ್. ಓಕೆ, ಇನ್ನು ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಮಾತಾಡೋದಾದರೆ ಅದನ್ನು ಸೇವಿಸೋದು ಎಷ್ಟು ಅಪಾಯಕಾರಿ ಅಂತ? ಆ್ಯಂಟಿಬಯೋಟಿಕ್ಸಿಗೆ ಹೆಂಗೆ ಆಗಿಬಿಟ್ಟಿದೆ ಅಂತ ಅಂದರೆ, ಯಾರು ಹೋದರೂ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೊಡ್ತಾರೆ. ಸ್ಪೆಷಲಿ ನಮ್ಮ ರೆಸ್ಪಿರೇಟ್ರಿಗೆ ಅಂತ ಅಂದರೆ ಶ್ವಾಸಕೋಶದ ನೋಡಿಕೊಂಡ್ರೆ ಅಜಿಥ್ರೊಮೈಸಿನ್ ಇರ್ಬೋದು, ಅಮೋಕ್ಸಿಸಿಲಿನ್ ಇರ್ಬೋದು, ಪ್ರತಿಯೊಂದೂ ಹೋಗ್ತಾರೆ, ತೊಗೊತಾರೆ, ಚಾಕ್ಲೇಟ್ ಥರ 2 ದಿನ ತಿಂತಾರೆ, ಕೋರ್ಸ್ ಕಂಪ್ಲೀಟ್ ಮಾಡಲ್ಲ. ಆ್ಯಂಡ್ ಡಾಕ್ಟರ್ ಸಲಹೆ ಪಡೆಯದೇ ಈಗೆಲ್ಲರೂ ಅವರೇ ಡಾಕ್ಟರ್ಸ್, ಫಸ್ಟೇ ಅವರೇ ಎಲ್ಲ ತೊಗೊಂಡ್ಬಿಡ್ತಾರೆ. ಎಲ್ಲ ಕಡಿಮೆ ಆಗ್ದಲೇ ಇದ್ದಾಗ ಬರ್ತಾರೆ. ಯೂಶಲಿ ಏನಾಗುತ್ತೆ, ಈಗ ಅವಾಗಲೇ ಹೇಳ್ದಂಗೆ ವೈರಲ್ ಇನ್ಫೆಕ್ಷನ್ಸ್ ಇಂದಾಗೇನೆ ಫಸ್ಟ್ ರೆಸ್ಪಿರೇಟರಿ ಕಾರಣಗಳು ಸ್ಟಾರ್ಟ್ ಆಗೋದು. ಜನರಲ್ ಆಗಿ ಬ್ಯಾಕ್ಟೀರಿಯಾದಿಂದ ಆಗಲ್ಲ ಅಂತಲ್ಲ. ಸೊ ವೈರಲ್ ಇನ್ಫೆಕ್ಷನ್ಸ್ಗೆ ಆಂಟಿಬಯೋಟಿಕ್ ಅವಶ್ಯಕತೆ ಇರಲ್ಲ, ಅಥವಾ ಅಲರ್ಜಿಯಿಂದ ಆಗೋದಕ್ಕೆ ಅದಕ್ಕೂ ಆಂಟಿಬಯೋಟಿಕ್ ಅವಶ್ಯಕತೆ ಇರಲ್ಲ. ನಾವು ಪ್ರತಿ ಸತಿ ಆಂಟಿಬಯೋಟಿಕ್ ತಗೊಂತಾ ಏನಾಗ್ತಾ ಹೋಗ್ತಿದೆ ಅಂತಂದ್ರೆ, ಆ ಬ್ಯಾಕ್ಟೀರಿಯಾ ಏನಿದೆ, ಈಗ ನೀವು 3 ದಿನ ತೊಗೊತೀರ, ಕೋರ್ಸ್ 5 ದಿನ. ಸೊ ಅದಕ್ಕೆ ನಾವು ಫೀಡ್ ಕೊಟ್ಟಂಗೆ, ಇದೇನು ನನಗೆ ವರ್ಕ್ ಆಗಲ್ಲ ಬಿಡು ಅಂತ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನಮಗೆ ನಿಜವಾಗ್ಲೂ ಆ ತೊಂದರೆ ಶುರು ಆದರೆ ಅದಕ್ಕೆ ಆ ಆ್ಯಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ. ಕರೆಕ್ಟ್. ಸೊ ಈಗಾಗಲೇ ಏನಾಗಿದೆ ಅಂದರೆ, ನಮ್ಮ ಹತ್ರ ಏನು ಲಿಸ್ಟ್ ಆಫ್ ಆ್ಯಂಟಿಬಯೋಟಿಕ್ಸ್ ಇದೆ ಅದೆಲ್ಲದಕ್ಕೂ ರೆಸಿಸ್ಟೆನ್ಸ್ ಬಂದಿರೋ ಆರ್ಗಾನಿಸಮ್ಸ್ ಇದೆ. ಆ ಇನ್ಫೆಕ್ಷನ್ ಬಂದಾಗ ನಾವು ಟ್ರೀಟ್ ಮಾಡೋಕೆ ಆಗೋದಿಲ್ಲ. ಸೊ ಯಾರೇ ಆಗಲಿ ಆಂಟಿಬಯೋಟಿಕ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಲೆ ತೋರಿಸ್ದಲೆ ತೊಗೊಳಕ್ಕೆ ಹೋಗಲೇಬಾರ್ದು. ಹೌದು ವೀಕ್ಷಕರೇ, ಇದು ನೀವು ಗಮನಿಸಬಹುದು. ಸುಮ್ಮನೆ ನೆಗಡಿ ಕೆಮ್ಮು ಬಂತು ಅಂತ ಹೇಳಿ ಯಾವುದೋ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ನಿಮಗೆ ತಿಳಿದಿದ್ದಂಥ ಮೆಡಿಸಿನ್ಸ್ನ ತಗೊಳ್ಳೋದಲ್ಲ, ವೈದ್ಯರ ಸಲಹೆನ ಪಡೆದು ಕೋರ್ಸ್ ಅಂತೂ ಕಂಪ್ಲೀಟೇ ಮಾಡೋದಿಲ್ಲ. ಕರೆಕ್ಟ್. ನಾವು ಕೊಟ್ಟಿರೋ ಕೋರ್ಸನ್ನು 2 ಡೇಸ್ ಸರಿ ಹೋಯ್ತು ಸ್ಟಾಪ್ ಮಾಡಿಬಿಡ್ತಾರೆ. ಅದು ಮಾಡಿದಷ್ಟು ಇನ್ನೂ ಅಪಾಯ ಜಾಸ್ತಿ. ಯಾವಾಗಲೂ ನಮ್ಮ ಮನೆಯವ್ರು ಇರ್ಬೋದು, ನಾವಿಲ್ದಲ್ಲೇ ಇರ್ಬೋದು, ಸೀರಿಯಸ್ ಆಗಿದ್ದಿನ ಅವ್ರಿಗೆ ಕೊಡ್ಬೇಕಾಗಿರೋ ಆಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ. ರೈಟ್. ಓಕೆ, ದಟ್ ಇಸ್ ವೆರಿ ಡೇಂಜರಸ್. ಓಕೆ.